ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ನನಗೆ ಮೈಸೂರಿಂದ ಒಂದು ಕಾಲ್ ಬಂದಿತ್ತು. ಸರ್, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ, ಫೀಸ್ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಎಷ್ಟು ಫೀಸ್ ತೊಗೊಳ್ತಾ ಇದ್ದೀನಿ ಅನ್ನೋ ಇನ್ಫಾರ್ಮೇಷನ್ನೇ ಹೇಳಿಲ್ವಲ್ಲ ಸರ್. ಹಾಗೆ ನಿಮಗೆ ಎಷ್ಟು ಜನ ಕ್ಲೈಂಟ್ ಇದ್ದಾರೆ, ನಿಮಗೆ ದಿನದ ಲೆಕ್ಕಕ್ಕೆ ಫೀಸ್ ಬರುತ್ತಾ, ಮಂತ್ಲಿ ಎಷ್ಟು ಫೀಸ್ ಬರುತ್ತೆ, ಈ ಇನ್ಫಾರ್ಮೇಷನ್ನ ಕೊಡಿ. ನಾನು ಕೂಡ ಡಿಸೈಡ್ ಮಾಡೋಕ್ಕೆ ಈಸಿ ಆಗುತ್ತೆ, ಜಾಬ್ಗೆ ಹೋಗ್ಬೇಕಾ ಪ್ರಾಕ್ಟೀಸ್ಗೆ ಹೋಗ್ಬೇಕಾ ಅನ್ನುವಂಥ ಒಂದು ಕ್ವೆಶ್ಚನ್. ಫಸ್ಟ್ ನೋಡಿದ ತಕ್ಷಣ ನನಗೂ ವೆರಿ ಫನ್ನಿ ಅನಿಸ್ತು. ಹೇಗೆ ಈ ಥರ ಕ್ವಶನ್ಗಳು ಆನ್ಸರ್ ಮಾಡೋಕ್ಕಾಗತ್ತೆ. ನಮಗೂ ಕೂಡ ಎಥಿಕ್ಸ್ ಇದೆ, ಅಂದರೆ ಪ್ರೊಫೆಷ್ನಲ್ ಎಥಿಕ್ಸ್ ಇದೆ. ಕೆಲವೊಂದಷ್ಟು ಇನ್ಫಾರ್ಮೇಷನ್ಗಳನ್ನು ನಾವು ಈ ಥರ ಸೋಷಿಯಲ್ ಮಾಧ್ಯಮಗಳಲ್ಲಿ ಹೇಳೋ ಆಗಿಲ್ಲ. ಆ ರೆಸ್ಟ್ರಿಕ್ಷನ್ಸ್ಗಳ ನಡುವೆ ಎಷ್ಟು ಪಾಸಿಬಿಲಿಟಿ ಇದೆ ನಾವು ಎಜುಕೇಷನ್ ಕೊಡುವಂಥ ವಿಡಿಯೋಗಳನ್ನು ಮಾಡ್ಬೋದು. ಸೊ ಹಾಗಾಗಿ ನಾನು ಆ ಸ್ಟೂಡೆಂಟ್ಗೆ ಕಾಲ್ ಮಾಡಿ ಕೂಡ ಮಾತಾಡಿದೆ. ಅಂದರೆ ಈ ಥರ ಕ್ವಶನ್ಗಳು ಬಂದಾಗ ಸ್ವಲ್ಪ ಒಂದಷ್ಟು ಚಾಲೆಂಜ್ ಇರುತ್ತೆ ಹ್ಯಾಂಡಲ್ ಮಾಡೋದು, ಅಥವಾ ಹೇಳ್ದೆ ಹಾಗೆ ಬಿಡೋಕ್ಕೂ ನನಗೆ ಮನಸ್ಸಾಗಲಿಲ್ಲ. ಸೊ ಆ ವಿದ್ಯಾರ್ಥಿ ಬಂದು ಈಗ ತಾನೇ BCom ಮುಗಿಸ್ಕೊಂಡು CA ಕೋರ್ಸನ್ನು ತೊಗೊಂಡಿರೋವಂಥ ಸ್ಟೂಡೆಂಟ್, ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ಸೊ CA ಹೇಗೆ ವರ್ಕ್ ಮಾಡ್ತಾರೆ ಅನ್ನೋ ಅಂಥ ಅನುಭವ ಕೂಡ ಇಲ್ಲ, ಏನೇನು ಕೆಲಸ ಮಾಡ್ತಾರೆ ಅನ್ನೋ ನಾಲೆಡ್ಜು ಕೂಡ ಇಲ್ಲ. ಸಚ್ ಎ ಇನ್ನೋಸೆಂಟ್ ಕ್ವೆಶ್ಚನ್ ಅನಿಸ್ತು ನನಗೆ. ಹಾಗೆ ಈ ವಿಡಿಯೋ ನೋಡ್ತಿರೋಂಥ ಹಲವಾರು ಜನಗಳಿಗೆ, ಅಂದರೆ ಯಾರು CAಗಳ ಜೊತೆ ಒಡನಾಟ ಇಟ್ಕೊಂಡಿರ್ತಾರೆ ಅವ್ರಿಗಷ್ಟೇ CA ಅಂದರೆ ಯಾರು, ಏನು ಕೆಲಸ ಮಾಡ್ತಾರೆ ಅನ್ನೋಷ್ಟು ಒಂದಷ್ಟು ತಿಳುವಳಿಕೆ ಇರುತ್ತೆ. ಅದರ್ವೈಸ್ ಬಹಳಷ್ಟು ಜನಗಳಿಗೆ CA ಅಂದರೆ ಯಾರು ಅಂತಲೇ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು CAಗಳು ಏನು ಕೆಲಸ ಮಾಡ್ತಾರೆ, ಹಾಗೆ ಎಷ್ಟು ಫೀಸ್ ಚಾರ್ಜ್ ಮಾಡ್ಬೋದು ಅನ್ನೋಂಥ ಒಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಮಾಡೋವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಹಾಗೆ ನೀವು ಯಾವುದೇ ವಿಡಿಯೋಗಳನ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ಯಾವುದೇ ಒಂದು ಬಿಸ್ನೆಸ್ ಅಂತ ಬಂದಾಗ, ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸ್ಟಾರ್ಟಪ್ ಅಂತ ಬಂದಾಗ ಒಂದು ಬಿಸ್ನೆಸ್ ಪ್ಲಾನಿಂಗ್ ಮಾಡೋದು ಒಂದು ತುಂಬ ನೆಸೆಸರಿ ಥಿಂಗ್ ಆಗಿರುತ್ತೆ. ನಾವು ಅಂದರೆ ವೆರೈಟಿ ಆಫ್ ಬಿಸ್ನೆಸ್ ಇರುತ್ತೆ, ಸರ್ವಿಸ್ ಪ್ರೊವೈಡರ್ ಇರ್ತಾರೆ, ಪ್ರೊಫೆಷ್ನಲ್ಗಳಿರ್ತಾರೆ, ಟ್ರೇಡರ್ ಇರ್ತಾರೆ, ಎಕ್ಸ್ಪೋರ್ಟರ್ ಇರ್ತಾರೆ, ಇಂಪೋರ್ಟರ್ ಇರ್ತಾರೆ, ಹೋಲ್ಸೇಲ್ ಬಿಸ್ನೆಸ್ ಇರುತ್ತೆ, ರಿಟೇಲ್ ಬಿಸ್ನೆಸ್ ಇರುತ್ತೆ. ಸೊ ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದರೆ ಫಸ್ಟು ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಮಾಡಬೇಕಾ, ಪಾರ್ಟ್ನರ್ಶಿಪ್ ಫರ್ಮ್ ಮಾಡಬೇಕಾ, ಕಾರ್ಪೊರೇಟ್ ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಬೇಕಾ, ಅಥವಾ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಮಾಡಬೇಕಾ, ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟರ್ಡ್ ಅಂಡರ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾ, ಅಥವಾ ಅನ್ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಫರ್ಮ್ ಆಗಿ ಕಂಟಿನ್ಯೂ ಮಾಡ್ಬೋದಾ? ಈ ಎಲ್ಲ ಕನ್ಫ್ಯೂಷನ್ಗಳು ಎಲ್ರಿಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಇದನ್ನು ಫಸ್ಟು ಕ್ಲಾರಿಫೈ ಮಾಡೋದು, ಅಂದರೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಮಾಡೋದು. ಯಾರೆಲ್ಲ ಸೇರಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀರಾ, ಡಿಪೆಂಡ್ ಆನ್ ಕೇಸ್ ಟು ಕೇಸ್ ಬೇಸಿಸ್ ಯಾವ ಬಿಸ್ನೆಸ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ಗಳನ್ನು ಕನ್ಸಿಡರ್ ಮಾಡಿ ಮೊದಲಿಗೆ ಕೊಡುವಂಥದ್ದು ಅಡ್ವೈಸರಿ ಸರ್ವಿಸ್. ಯಾವ ತರಹ ಬಿಸ್ನೆಸ್ನ ಟೇಕ್ ಓವರ್ ಮಾಡಬೇಕು, ಹಾಗೆ ಅದಕ್ಕೆ ಯಾವ್ಯಾವ ಲೈಸೆನ್ಸ್ಗಳು ರಿಕ್ವೈರ್ಮೆಂಟ್ ಇರುತ್ತೆ. ಅಂದರೆ ಒಂದು ಕೆಫೆ ಅಂತ ಬಂದಾಗ ಅವ್ರಿಗೆ ಫುಡ್ ಲೈಸೆನ್ಸ್ ಮ್ಯಾಂಡೇಟರಿ ಇರುತ್ತೆ. ಒಂದು ಪ್ರಾವಿಷನ್ ಸ್ಟೋರ್ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ಏನಾದರೂ ಫುಡ್ ರಿಲೇಟೆಡ್ ಐಟಮ್ಸ್ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಫುಡ್ ಲೈಸೆನ್ಸ್ ಮ್ಯಾಂಡೇಟರಿ ಇರುತ್ತೆ. ಅಥವಾ ಬೇರೆ ತರಹ ಟ್ರೇಡರ್ಗಳು ಅಂತ ಬಂದಾಗ ಅವ್ರಿಗೆ, ಅಥವಾ ಯಾವುದೇ ಕಮರ್ಷಿಯಲ್ ಅಥವಾ ಶಾಪ್ಸ್ಗಳಿರ್ಬೋದು, ಅವ್ರಿಗೆಲ್ಲ ಲೇಬರ್ ಲೈಸೆನ್ಸ್ ತೊಗೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ ಅಂಡರ್ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ. ಹಾಗೆ ಉದ್ಯಮ ರಿಜಿಸ್ಟ್ರೇಷನ್ ತೊಗೊಂಡ್ರೆ ಅದರದ್ದೇ ಆದ ಬೆನಿಫಿಟ್ಗಳಿರುತ್ತೆ, ಅದನ್ನು MSME ಸರ್ಟಿಫಿಕೇಟ್ ಅಂತ ಕೂಡ ಕರೀತಾರೆ. ಹಾಗೆ GST ಇನ್ಕಮ್ ಟ್ಯಾಕ್ಸ್ ಬಂದು ಕಾಮನ್ ಆಗಿ ಬರುವಂತಹ ಒಂದು ಕಾಂಪ್ಲೈನ್ಸಸ್. ಸೊ ಯಾರೆಲ್ಲ GST ರಿಜಿಸ್ಟ್ರೇಷನ್ ತೊಗೊಳ್ತಾರೆ, GST ರಿಜಿಸ್ಟ್ರೇಷನಿಂದ ಹಿಡಿದು GST ರಿಟರ್ನ್ ಫೈಲ್ ಮಾಡೋದು, ಮಂತ್ಲಿ ರಿಟರ್ನ್ ಫೈಲ್ ಮಾಡೋದಿರ್ಬೋದು, ಆ್ಯನ್ಯುವಲ್ ರಿಟರ್ನ್ ಫೈಲ್ ಮಾಡುವಂಥದ್ದು ಇರ್ಬೋದು. ಹಾಗೆ GST TDS ಕೇಸ್ಗಳು ಬಂದಾಗ GST TDS ಮಾಡುವಂಥ ಕೇಸ್ಗಳಿರ್ಬೋದು. ಹಾಗೆ ಇದು ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ ಆ್ಯನ್ಯುವಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥದ್ದು ಇರ್ಬೋದು, ಮಂತ್ಲಿ TDS ಪೇಮೆಂಟ್ ಮಾಡುವಂಥದ್ದು ಇರ್ಬೋದು, ಕ್ವಾರ್ಟರ್ಲಿ TDS ರಿಟರ್ನ್ ಫೈಲ್ ಮಾಡುವಂಥದ್ದು ಇರ್ಬೋದು. ಹಾಗೆ ಇನ್ನೇನು ಬರುತ್ತೆ, ಇನ್ ಕೇಸ್ ಏನಾದರೂ ಬಿಸ್ನೆಸ್ಗಳು ಯಾವುದಾದ್ರೂ ಲೋನ್ಗೆ ಹೋಗ್ತಾರೆ ಅಂತ ಬಂದಾಗ, ಅಥವಾ ಸ್ಟಾರ್ಟಪ್ಗಳಿದೆ ಫಂಡ್ ಅಷ್ಟಿಲ್ಲ ಅನ್ನೋವಂಥ ಟೈಮಲ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡುವಂಥದ್ದು, ಫಿನಾನ್ಷಿಯಲ್ ಪ್ರೊಜೆಕ್ಷನ್ಸನ್ನು ಮಾಡಿಕೊಡುವಂಥದ್ದು, 4 ವರ್ಷ, 5 ವರ್ಷ, 10 ವರ್ಷಕ್ಕೆ ನಾವು ಎಸ್ಟಿಮೇಟ್ ಮಾಡಿ ಹೇಳ್ತೀವಿ ಈ ಬಿಸ್ನೆಸ್ 10 ವರ್ಷ ಆದಮೇಲೆ ಯಾವ ಥರ ಇರುತ್ತೆ, ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ,
ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿರುತ್ತೆ, ಯಾವ್ಯಾವೆಲ್ಲ ಟ್ರಿಕ್ಸನ್ನು ಯೂಸ್ ಮಾಡ್ತಾರೆ ಅಥವಾ ಮಿಷನ್ ವಿಷನ್ ಏನಿರುತ್ತೆ. ಸೊ ಎಲ್ಲಾನು ನಾವು ಎಸ್ಟಿಮೇಟ್ ಮಾಡಿ ಕೊಡುವಂಥದ್ದು ಒಂದು ರಿಪೋರ್ಟ್ ಇದು. ಸೊ ಅದ್ರ ಮೇಲೆ ಬ್ಯಾಂಕ್ಗಳು ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಹಾಗೆ ಕೆಲವೊಂದು ಸರ್ಟಿಫಿಕೇಟ್ಗಳು ಕೂಡ ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ಲೋನ್ ತಗೊಳ್ಳೋವಂಥ ಟೈಮಲ್ಲಿ ನೆಟ್ವರ್ಕ್ ಸರ್ಟಿಫಿಕೇಟನ್ನು ಕೇಳ್ತಾರೆ ಅಥವಾ ಸೋರ್ಸಸ್ ಆಫ್ ಇನ್ಕಮ್ ಸರ್ಟಿಫಿಕೇಟನ್ನು ಕೇಳ್ತಾರೆ. ಹೀಗೆ ಹಲವಾರು ವಿಧವಾದ ವರ್ಗಗಳು ಕೇಸ್ ಟು ಕೇಸ್ ಅಂತ ಬಂದಾಗ. ಹಾಗೆ ಕಾರ್ಪೊರೇಟ್ ಅಂತ ಬಂದಾಗ, ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬಂದರೆ ಅದರದ್ದೇ ಆದ ಕಾಂಪ್ಲೈನ್ಸಸ್ಗಳಿರುತ್ತೆ. ಲೈಕ್ ಇನ್ಕಾರ್ಪೊರೇಷನ್ ಇಂದ ಬಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆದರೆ ಅಥವಾ 1% ಕಂಪ್ನಿ ಆದರೆ ಇನ್ಕಾರ್ಪೊರೇಷನ್ ಇಂದ ಹಿಡಿದು ROC ಆ್ಯನ್ಯುವಲ್ ರಿಟರ್ನ್ಗಳನ್ನು ಮಾಡುವಂಥದ್ದು ಇರ್ಬೋದು. ROC ಕಾಂಪ್ಲೈನ್ಸಸ್ಗಳೇ ಒಂದಷ್ಟು ಸೆಟ್ ಆಫ್ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡುವಂಥದ್ದು ಇರುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಫರ್ಮ್ ಬಂದಾಗೂ ಕೂಡ ಒಂದಷ್ಟು ಕ್ವೆಶನ್ಸ್ಗಳಿರುತ್ತೆ. ಅಂದರೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸೇ ಸೇರ್ಕೊಂಡು ಮಾಡ್ತಾ ಇದ್ದಾರೆ, ಹಸ್ಬೆಂಡ್ ವೈಫ್ ಮಾಡ್ತಾ ಇದ್ದಾರೆ ಅನ್ನೋಂಥ ಟೈಮಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡವಾ, ಅಥವಾ LLP ಮಾಡ್ಕೊಂಡ್ರೆ ಯಾವ ಥರ ಇರುತ್ತೆ. ಹಾಗೆ ಸ್ಟಾರ್ಟಪ್ ಅಂತ ಬಂದಾಗ ಎಷ್ಟೊಂದು ಬಿಸ್ನೆಸ್ಗಳು ಸ್ಟಾರ್ಟ್ ಆಗ್ತವೆ, ಹಾಗೆ ಎಲ್ರಿಗೂ ಸಕ್ಸಸ್ ಸಿಗಲ್ಲ. ಒಂದು 40-50% ಫೇಲ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಆಗ ನಾವು ಹೇಳೋದು ಆದಷ್ಟು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಆದಷ್ಟು ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ, ರೆವಿನ್ಯೂ ಜಾಸ್ತಿ ಜನರೇಟ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಈ ಇನ್ಕಾರ್ಪೊರೇಷನ್ ಕಾಸ್ಟ್ ಅಂತ ಬಂದಾಗ ಎಲ್ಲೆಲ್ಲಿ ಕಟ್ ಡೌನ್ ಮಾಡೋಕ್ಕಾಗತ್ತೆ ಅದನ್ನೆಲ್ಲ ಕಟ್ ಡೌನ್ ಮಾಡುವಂಥ ಒಂದಷ್ಟು ಅಡ್ವೈಸ್ಗಳು ಇರ್ತವೆ. ಹಾಗೆ ಟ್ರಸ್ಟ್ ಅಂತ ಬಂದಾಗ ನೋಡಿ, ನಾನು CA ಕೋರ್ಸ್ ಸ್ಟಾರ್ಟ್ ಮಾಡಿದಾಗ ಮುಖ್ಯವಾಗಿ ಇದ್ದಿದ್ದ ಉದ್ದೇಶನೇ ಅರ್ನಿಂಗ್ ಚೆನ್ನಾಗಿರುತ್ತೆ. ಅದೇ ಅಲ್ವಾ ಎಲ್ರಿಗೂ ಇಂಪಾರ್ಟೆಂಟ್ ಇರೋದು. ಎಲ್ಲ ಸ್ಟೂಡೆಂಟ್ಸ್ ಸ್ಕೂಲ್ಗೆ ಹೋಗಿ ಬರೀ ವಿದ್ಯೆ ಸಿಗತ್ತೆ, ಜ್ಞಾನ ಸಿಗತ್ತೆ, ಓಕೆ. ಅದಕ್ಕೂ ಮೀರಿ ಮುಖ್ಯವಾದ ಉದ್ದೇಶ ಎಲ್ಲರೂ ಒಂದು ಡಿಗ್ರಿ ಮಾಡ್ಕೋಬೇಕು, ಒಂದು ಜಾಬ್ ತಗೋಬೇಕು, ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ಎಲ್ರಿಗೂ ಆದಾಯ ಅನ್ನೋದು ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ರಿಕ್ವೈರ್ಮೆಂಟ್. ದುಡ್ಡಿದ್ರೇ ಪ್ರಪಂಚದಲ್ಲಿ ಎಲ್ಲಾನು ನಡೆಯುತ್ತೆ. ಕೆಲವೊಂದು ಟೈಮಲ್ಲಿ ಲೈಕ್ ದುಡ್ಡಿಲ್ಲ ಅಂತಂದರೆ ಏನೂ ಆಗಲ್ಲ. ಆ ಥರ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗಂತ ದುಡ್ಡಿಲ್ಲ ಅಂದರೆ ಏನೂ ಆಗೋದೇ ಇಲ್ವಾ ಅಂತ ಅನ್ನೋಂಥ ಆರ್ಗ್ಯುಮೆಂಟ್ಸ್ಗಳು ಮಾಡೋಕ್ಕೆ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ದಟ್ ಟಾಪಿಕ್. ಸರಿ, ಈಗ ಟ್ರಸ್ಟ್ ಅಂತ ಬಂದಾಗ ಚಾರಿಟೇಬಲ್ ಟ್ರಸ್ಟ್ಗಳು ಬಹಳಷ್ಟಿದೆ. ಕೆಲವೊಂದು ಬ್ಲೈಂಡ್ಸ್ಗಳು ನಡೆಸ್ತಾ ಇರುವಂತಹ ಸಂಸ್ಥೆಗಳಿರ್ತವೆ. ಸೊ ಅಂಥ ಟೈಮಲ್ಲೆಲ್ಲ ಫೀಸ್ಗಳನ್ನು ಚಾರ್ಜ್ ಮಾಡೋಕ್ಕೂ ಕೂಡ ನನಗೆ ಒಂದಷ್ಟು ಮುಜುಗರ ಆಗುತ್ತೆ. ಫೀಸ್ಗಳನ್ನು ತಗೊಳ್ಬೇಕಾದ್ರೆ ಅದು ಚಾರ್ಜ್ ಮಾಡಲೇಬೇಕಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಒಂದಷ್ಟು ನಾಮಿನಲ್ ಫೀಸ್ಗಳನ್ನು ಚಾರ್ಜ್ ಮಾಡುವಂಥದ್ದು ಉಂಟು. ಕೆಲವೊಂದು ಚಾರಿಟೇಬಲ್ ಟ್ರಸ್ಟ್ಗಳು ಕೂಡ ಬರ್ತವೆ. ಸೊ ಈಗೆಲ್ಲ ನಾವು ಇಂಥ ಟೈಮಲ್ಲಿ ನಾವು ದುಡ್ಡು ತಗೊಳ್ಳೇಬೇಕು, ಫೀಸ್ ಚಾರ್ಜ್ ಮಾಡಲೇಬೇಕು ಅನ್ನೋಂಥದ್ದು ನಾನು ಆ ಥರ ಇದಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಲ್ಲ. ಇನ್ ಕೇಸ್ ಯಾರಾದರೂ ನಮಗೆ ಫೀಸ್ ಕೊಡೋಕ್ಕೆ ಆಗ್ತಾ ಇಲ್ಲ ಸರ್ ಅನ್ನುವಂಥ ಟೈಮಲ್ಲಿ ಹಾಗೆ ಮಾಡಿಕೊಟ್ಟಿರೋ ಅಂಥ ಎಕ್ಸಾಂಪಲ್ಗಳು ಕೂಡ ಹಲವಾರಿದೆ. ಕೆಲವೊಂದು ಟೈಮಲ್ಲಿ ಬಂದಾಗ ಇವಾಗ ನೋಡಿ, ಅಡ್ವೊಕೇಟ್ಸ್ ಅಂತ ಬಂದಾಗ ಯಾರ್ಯಾರು ಕೋರ್ಟ್ಗೆ ಹೋಗ್ತಾರೆ, ಇವಾಗ ಅಡ್ವೊಕೇಟ್ಗಳಿಗೆ ದುಡ್ಡು ಕೊಡೋಕ್ಕಾಗಲ್ಲ, ಲೀಗಲ್ ಅಸಿಸ್ಟೆನ್ಸ್ ಬೇಕು ಅನ್ನೋಂಥ ಟೈಮಲ್ಲಿ ಸರ್ಕಾರದಿಂದನೇ ನಿಮಗೆ ಲೀಗಲ್ ಅಸಿಸ್ಟೆನ್ಸ್ ಕೊಡುವಂಥ ಇದು ಅವಕಾಶ ಇದೆ, ಯಾರಿಗೆ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅನ್ನೋಂಥದ್ದು. ಹಾಗೆ ನಮ್ಮ ಪ್ರೊಫೆಷನ್ ಅಂತ ಬಂದಾಗ ಇಂಥ ಫೆಸಿಲಿಟಿ ಸರ್ಕಾರದಿಂದ ಇಲ್ಲ. ಯಾವುದೋ ಒಂದು ಅಸೆಸ್ಮೆಂಟ್ಗಳು ಬಂದ್ಬಿಡುತ್ತೆ, ಅಪೀಲ್ ಬರುತ್ತೆ, ಅವ್ರಿಗೆ ಸರ್ಕಾರದಿಂದನೇ ಜೆನ್ಯೂನ್ ಕೇಸ್ಗಳಿದೆ ಆ್ಯಂಡ್ ತುಂಬ ಎಕನಾಮಿಕಲಿ ವೀಕರ್ ಸೆಕ್ಷನ್ನಿಂದ ಬರ್ತಾರೆ, ಅಥವಾ ಅಂಥ ಟೈಮಲ್ಲಿ ಯಾವುದೇ ತರಹದ ಅಸಿಸ್ಟೆನ್ಸ್ ಸಿಗಲ್ಲ. ಸೊ ನಾನು ಕೂಡ ಹ್ಯಾಂಡಲ್ ಮಾಡಿರುವಂಥ ಕೆಲವೊಂದು ಅಸೆಸ್ಮೆಂಟ್ಗಳು ಅಂತ ಬಂದಾಗ ಕೆಲವೊಬ್ರು ಹ್ಯಾಂಡಿಕ್ಯಾಪ್ ಇರ್ತಾರೆ, ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಡೆಲಿವರಿ ಏಜೆಂಟಾಗಿ ವರ್ಕ್ ಮಾಡ್ತಿರೋ ಅಂಥವ್ರು ಇರ್ತಾರೆ. ಯಾವುದೋ ಒಂದು ಟ್ರಾನ್ಸಾಕ್ಷನ್ಗಳಿಂದ ಏನೋ ಒಂದು ನೋಟಿಸ್ ಬಂದ್ಬಿಟ್ಟಿರುತ್ತೆ, ಅಂಥವ್ರ ನಾವು ಹೇಗೆ ಚಾರ್ಜ್ ಮಾಡೋಕ್ಕಾಗತ್ತೆ ಎಕ್ಸಾಬಿಟೆಂಟ್ ಆಗಿ. ಸೊ ಅಂಥ ಟೈಮ್ಗಳಲ್ಲೂ ಕೂಡ ನಾವು ಈ ಆದಾಯ ಅನ್ನುವಂಥದ್ದನ್ನು ಮೀರಿ ನಾವು ಸರ್ವಿಸನ್ನು ಕೊಡಬೇಕಾಗತ್ತೆ. ಹ್ಯುಮ್ಯಾನಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಟ್ ದಟ್ ಟೈಮ್. ಬೇರೆ ಕೇಸ್ಗಳು ಅಂತ ಬಂದಾಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಆರ್ಗನೈಸೇಷನ್ಗಳು ನಮಗೂ ಕೂಡ ಅಷ್ಟೇ ಕೆಲಸ ಇನ್ವಾಲ್ವ್ ಆಗ್ತಿದೆ ಅನ್ನೋಂಥ ಟೈಮಲ್ಲಿ ಚಾರ್ಜ್ ಮಾಡೋದು ಒಂದು ಸಾಮಾನ್ಯವಾಗಿ ನಡೆಯುತ್ತೆ. ಮಾರ್ಕೆಟ್ ಪ್ರೈಸ್ ಯಾವ ಥರ ಇರುತ್ತೆ, ಎಲ್ಲ CAಗಳು ಯಾವ ಥರ ಚಾರ್ಜ್ ಮಾಡ್ತಾರೆ ಆ ಥರ. ಅದಾದಮೇಲೆ
ಬೇರೆ ಇನ್ನೇನು ಕೆಲಸ ಬರುತ್ತೆ ಅಂದರೆ ಸರ್ಟಿಫಿಕೇಟ್ಗಳು ಮಾಡುವಂಥದ್ದು, ವೆರೈಟಿ ಆಫ್ ಸರ್ಟಿಫಿಕೇಟ್ಗಳು ಬರ್ತವೆ. CA ಸರ್ಟಿಫೈ ಮಾಡುವಂಥ ಬಂದಾಗ ಕೆಲವೊಬ್ರು ಇಂಡಸ್ಟ್ರಿಗಳಿಗೆ ಎಲ್ಲಾದರೂ ಲ್ಯಾಂಡ್ ರಿಕ್ವೈರ್ಮೆಂಟ್ ಇದೆ, ಅಲ್ಲಿ ಲ್ಯಾಂಡ್ ಅಪ್ಲೈ ಮಾಡಬೇಕು ಅನ್ನೋಂಥ ಟೈಮಲ್ಲೂ ಸರ್ಟಿಫಿಕೇಟ್ಗಳನ್ನು ತಗೊಳ್ತಾರೆ. ಲೋನ್ಗಳಿಗೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಕೇಳುವಂಥದ್ದು ಫಿನಾನ್ಷಿಯಲ್ಗಳನ್ನು ಅಟೆಸ್ಟ್ ಮಾಡಿಕೊಡಿ. ನಮ್ಮ ಸಿಗ್ನೇಚರ್ ಬಂದು CAಗಳು ಮಾಡುವಂಥ ಸಿಗ್ನೇಚರ್ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರೇ ಹೇಳಿರೋದು, ಅವ್ರ ಸಿಗ್ನೇಚರ್ಗಿಂತ ನಮ್ಮ ಸಿಗ್ನೇಚರ್ಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ CA ಅಟೆಸ್ಟ್ ಮಾಡಿದ್ದಾರೆ, ಸೈನ್ ಮಾಡಿದ್ದಾರೆ ಒಂದು ಫಿನಾನ್ಷಿಯಲ್ ಅಂತ ಬಂದರೆ, ಕನ್ಯಾಕುಮಾರಿಯಿಂದ ಈಗ ಕಾಶ್ಮೀರದವರೆಗೂ ಎಲ್ಲ ಕಡೆ ಅಕ್ಸೆಪ್ಟ್ ಮಾಡ್ತಾರೆ. CA ಸೈನ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಯಾರೋ ಒಬ್ರು CA ಫಿನಾನ್ಷಿಯಲ್ ಸೈನ್ ಮಾಡಿದ್ದಾರೆ ಅಂದರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಅದನ್ನು ಕನ್ಸಿಡರ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಇದು CAಗಳ ಸಿಗ್ನೇಚರ್ಗೆ ಇರುವಂತಹ ವ್ಯಾಲ್ಯೂ, ನಮಗಿರುವಂತಹ ಒಂದು ರೆಸ್ಪೆಕ್ಟ್, ಸೊಸೈಟಿಯಿಂದ ಸಿಗ್ತಿರುವಂಥ ರೆಸ್ಪೆಕ್ಟ್. ಸೊ ಈ ಥರ ವರ್ಕ್ಗಳಿರ್ಬೋದು. ಹಾಗೆ ಬೇರೆ ಅಸೋಸಿಯೇಷನ್ ಅಂತ ಬಂದರೆ, ಅಂದರೆ ಒಂದು ಅಪಾರ್ಟ್ಮೆಂಟ್ ಫಾರ್ಮ್ ಮಾಡ್ಕೊಂಡಿರ್ತಾರಲ್ಲ, ರಿಜಿಸ್ಟರ್ಡ್ ಅಂಡರ್ ಸೊಸೈಟೀಸ್ ಆ್ಯಕ್ಟ್, ಈ ಥರ ಸೊಸೈಟಿಗಳು ಬಂದಾಗ ಅದರದ್ದೇ ಆದ ಕಾಂಪ್ಲೈನ್ಸಸ್ಗಳಿರುತ್ತೆ. ಆ್ಯನ್ಯುವಲ್ ರಿಟರ್ನ್ ಫೈಲ್ ಮಾಡಬೇಕು, ಮತ್ತು ಆಡಿಟ್ ಮ್ಯಾಂಡೇಟರಿ ಇರುತ್ತೆ. ಹಾಗೆ ಆಡಿಟ್ ಅಂತ ಬಂದಾಗ ಇದೇ ಫೀಲ್ಡಲ್ಲಿ ಬೇರೆ ಬೇರೆ ಬ್ಯಾಂಕ್ ಇರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಇರ್ಬೋದು, ಕಂಪ್ನಿಗಳಿರ್ಬೋದು, ಹಾಗೆ ಗೌರ್ಮೆಂಟ್ ಆರ್ಗನೈಸೇಷನ್ಗಳಿರ್ಬೋದು, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳಿರ್ಬೋದು. ಇದು ಹೇಳ್ತಾ ಇರೋದು ಒಂದಷ್ಟು ಎಕ್ಸಾಂಪಲ್ಗಳು ಆಡಿಟ್ ಅಂತ ಬಂದಾಗ. ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ ಆಡಿಟ್ ಮ್ಯಾಂಡೇಟರಿ ಇದೆ. ಸೊ ಇಂಥ ಕೇಸ್ಗಳಲ್ಲಿ ಆಡಿಟ್ ನಮಗೆ ಆ್ಯಸ್ ಅನ್ ಆಡಿಟೇ ನಮಗೆ ಮೇಯ್ನ್ ವರ್ಕ್ ಅಂತ ಬಂದಾಗ ಬರೋ ಅಂಥದ್ದು. ಹಾಗೆ ಆಡಿಟ್ ಬಿಟ್ಟರೆ ಇನ್ನೇನಿರುತ್ತೆ, ಅಸೆಸ್ಮೆಂಟ್ ಅಪೀಲ್ ಬಂದಾಗ ಕೆಲವೊಂದು ಕೇಸ್ಗಳಲ್ಲೆಲ್ಲ ಇನ್ಕಮನ್ನು ಕರೆಕ್ಟಾಗಿ ಡಿಕ್ಲೇರ್ ಮಾಡಿಲ್ಲ, ತುಂಬ ಟ್ರಾನ್ಸಾಕ್ಷನ್ಗಳು ಆಗಿದೆ ಅನ್ನೋಂಥ ಟೈಮಲ್ಲಿ ಬರುವಂಥ ನೋಟಿಸ್ಗಳು, ಅದನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತೀವಿ. ಅಪೀಲ್ಗಳನ್ನು ಕೂಡ ಹ್ಯಾಂಡಲ್ ಮಾಡ್ತೀವಿ. ಒಂದೇ ಆ್ಯಕ್ಟ್ ಅಂತಲ್ಲ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಒಂದೇ ಅಂತಲ್ಲ, ಯಾವ್ಯಾವ ಆ್ಯಕ್ಟ್ಗಳಿದೆ ಈ ಬಿಸ್ನೆಸ್ಗೆ ರೆಲೆವೆಂಟ್ ಆಗಿ ಬರುವಂಥ ಆ್ಯಕ್ಟ್ಗಳಲ್ಲಿ ಬರುವಂಥ ಎಲ್ಲ ಅಸೆಸ್ಮೆಂಟ್ಗಳು, ಅಪೀಲ್ಗಳನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತೀವಿ. ಹಾಗೆ ಇದಾದ ನಂತರ ಸೆಕ್ಷನ್ 80G 12AB ರಿಜಿಸ್ಟ್ರೇಷನ್ಗಳು ಬರ್ತವೆ. ಟ್ರಸ್ಟ್ ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಕೊಡುವಂಥ ರಿಜಿಸ್ಟ್ರೇಷನ್ಗಳು. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳು ಅಂತ ಬಂದಾಗ ಸೆಕ್ಷನ್ 1023C ಅಲ್ಲಿ ರಿಜಿಸ್ಟ್ರೇಷನನ್ನು ತಗೊಳ್ತಾರೆ. ಆ ವರ್ಕ್ ಇರ್ಬೋದು. ಅದಾದಮೇಲೆ ಇನ್ನು ಸಾಮಾನ್ಯವಾಗಿ ಬರುವಂಥ ಫಿನಾನ್ಸ್ ಆ್ಯಕ್ಟಲ್ಲಿ ಕೂಡ ಒಂದು ಲೈಸೆನ್ಸ್ ಬರುತ್ತೆ. ಈಗ ಚಿಟ್ ಫಂಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾರಾದರೂ ಮನಿ ಲೆಂಡಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಒಂದಷ್ಟು ಇನ್ಕ್ಲೂಸಿವ್ ವರ್ಕ್ಗಳನ್ನು ನಾನು ಹೇಳಿದ್ದು. ಅದಕ್ಕೂ ಮೀರಿ ಹಲವಾರು ವರ್ಕ್ಗಳು ಡೇ ಬೈ ಡೇ ಜನ್ರೇಟ್ ಆಗ್ತಾನೆ ಇರುತ್ತೆ. ಒಂದು ಸೀಸನ್ ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋಕ್ಕೆ July 31 ಲಾಸ್ಟ್ ಡೇಟ್ ಇರುತ್ತಲ್ಲ, ಹಾಗೆಲ್ಲ ಒಂದಷ್ಟು IT ರಿಟರ್ನ್ ಫೈಲ್ ಮಾಡುವಂಥದ್ದೇ ವರ್ಕ್ಗಳಿರುತ್ತೆ. ಆಡಿಟ್ ಡೆಡ್ಲೈನ್ಸ್ ಬಂದಾಗ ಆಡಿಟ್ ಮಾಡುವಂಥದ್ದು ಇರುತ್ತೆ. ಅದಾದಮೇಲೆ ಈ ಎಲ್ಲ ಕೆಲಸಗಳು ಮುಗಿದ್ರೆ ಒಂದಲ್ಲ ಒಂದು ವರ್ಕ್ ಜನ್ರೇಟ್ ಆಗ್ತಾನೆ ಇರುತ್ತೆ. ಹಾಗೆ ಇವಾಗ ಮುಖ್ಯವಾಗಿ ಇರುವಂಥ ಕ್ವಶನ್, ಎಷ್ಟು ಫೀಸ್ ಚಾರ್ಜ್ ಮಾಡ್ತೀರಾ ನೀವು ಈ ಥರ ಕೆಲಸಗಳು ಅಂತ ಬಂದಾಗ? ನಮಗೆ ಇನ್ಸ್ಟಿಟ್ಯೂಟಿಂದ ಒಂದು ರೆಕಮೆಂಡೆಡ್ ಗೈಡ್ಲೈನ್ಸ್ ಇದೆ, ಇಷ್ಟು ಫೀಸ್ ಚಾರ್ಜ್ ಮಾಡ್ಬೋದು ನೀವು. ಒಂದು ಬೆಂಗಳೂರಿನಂತಹ ಒಂದು ಕ್ಲಾಸ್ A ಸಿಟೀಸ್ ಇರ್ಬೋದು, ಅಥವಾ ಬೇರೆ ಟೌನ್ಗಳಿರ್ಬೋದು, ಸ್ಮಾಲ್ ಟೌನ್ಗಳಿರ್ಬೋದು, ಅಲ್ಲಿರುವಂತಹ ಕ್ಲೈಂಟ್ಸ್ಗಳಿಗೆ ಎಷ್ಟು ಚಾರ್ಜ್ ಮಾಡಬೇಕು, ಸಿಟಿಗಳಲ್ಲಿ ಎಷ್ಟು ಚಾರ್ಜ್ ಮಾಡಬೇಕು ಅನ್ನೋಂಥ ಒಂದು ರೆಕಮೆಂಡೇಶನ್ ಇದೆ. ಆದರೆ ನಾವು ಅಷ್ಟೇ ಫೀಸ್ ಚಾರ್ಜ್ ಮಾಡ್ಬೋದಾ, ಅದಕ್ಕಿಂತ ಜಾಸ್ತಿ ಮಾಡ್ಬೋದಾ, ಅದಕ್ಕಿಂತ ಫೀಸ್ ಕಡಿಮೆ ಮಾಡ್ಬೋದಾ, ಇದು ನಮಗೆ ಬಿಟ್ಟಿದ್ದು. ನಾವು ಎಷ್ಟು ಬೇಕಾದರೂ ಫೀಸ್ ಚಾರ್ಜ್ ಮಾಡ್ಬೋದು. ಅಥವಾ ಬೇರೆ CAಗಳು ಕಡಿಮೆ ಫೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ, ನಾವು ಅಷ್ಟೇ ಮಾಡಬೇಕು ಅಂತೇನಿಲ್ಲ. ಆ್ಯಂಡ್ ನಮ್ಮ ವರ್ಕಿಗೆ ನಾವು ವ್ಯಾಲ್ಯೂ ಮಾಡಬೇಕಾಗತ್ತೆ. ಇವಾಗ ಆ್ಯಸ್ ಎ ಪ್ರೊಫೆಷ್ನಲ್ ಅಂತ ಬಂದಾಗ ನೀವೆಲ್ಲಾದರೂ ಒಂದು ಶಾಪ್ಗೆ ಹೋಗಿ ಏನೋ ಒಂದು ಎಕ್ವಿಪ್ಮೆಂಟ್ನನ್ನು ತಗೊಳ್ತಾ ಇದ್ದೀರಾ ಅಂತ ಬಂದಾಗ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿರ್ತಾರೆ. ಆ ಮಟೀರಿಯಲ್ಗೆ ಇಷ್ಟು ವ್ಯಾಲ್ಯೂ ಮಾಡ್ಬೋದು ಅನ್ನೋಂಥದ್ದು. ಒಂದು ವಾಷಿಂಗ್ ಮಿಷಿನ್ ಅಂತ ತೊಗೊಳ್ಬೋದು ನೀವು. ಒಂದು ಬ್ರ್ಯಾಂಡೆಡ್ ಕಂಪ್ನಿಗೆ ಹೋದರೆ ಅದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಅಥವಾ ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿ ಇರುತ್ತೆ. ಆ್ಯಂಡ್ ಮಟೀರಿಯಲ್ ಅಂತ ಬಂದಾಗ ನೀವು ದುಡ್ಡು ಕೊಡಿ ತಗೊಂಡೋಗಿ, ಈ ಥರ ಎಲ್ಲ ಪಾಲಿಸಿಗಳಿರುತ್ತೆ. ನಮಗೆ ಸರ್ವಿಸ್ ಪ್ರೊವೈಡರ್ ಆಗಿರೋದ್ರಿಂದ ಆ ಸರ್ವಿಸ್ ಬಂದು ಒಂದು ಪಾಯಿಂಟಲ್ಲೇ ಮುಗಿಬೋದು, ಕಂಪ್ಲೀಟ್ ಆಗಿಬಿಡ್ಬೋದು ಒಂದು ಈವೆಂಟಲ್ಲಿ. ಅಥವಾ ಕಂಟಿನ್ಯೂಸ್ ಆಗಿ ಸರ್ವಿಸ್ ಕೊಡುವಂಥದ್ದು ಇರುತ್ತೆ, ವರ್ಷ ಪೂರ್ತಿ ಸರ್ವಿಸ್ ಕೊಡ್ತಾನೆ ಇರ್ತೀವಿ. ಅಂಥ ಟೈಮಲ್ಲಿ ನಾವು ಮಂತ್ಲಿ ಬೇಸಿಸಲ್ಲೂ ಕೂಡ ಫೀಸನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ ಕ್ಲೈಂಟ್ ಹತ್ರ. ಒನ್ ಟೈಮ್ ವರ್ಕ್ ಬರ್ತಾ ಇದೆ ಅನ್ನುವಂಥ ಟೈಮಲ್ಲಿ ಒನ್ ಟೈಮಲ್ಲೇ ಕೆಲಸ
ಮಾಡೋದಕ್ಕೂ ಮೊದಲೇ ಅಪ್ಫ್ರಂಟ್ ಆಗಿ ಕೂಡ ಸಮ್ ಟೈಮ್ ಫೀಸನ್ನು ತಗೊಳ್ತೀವಿ. ಕೆಲವೊಂದು ಟೈಮಲ್ಲಿ ನಮಗೆ ಗೊತ್ತಿರೋ ಅಂಥ ಕ್ಲೈಂಟ್ ಇದ್ದಾರೆ ಅಂತ ಅನ್ನೋವಂಥ ಟೈಮಲ್ಲಿ ನಾವು ಕೆಲಸ ಮಾಡಿ ಕೂಡ ಸರ್ವಿಸ್ ಕೊಟ್ಟು ಕೂಡ ಆಮೇಲೆ ಕೂಡ ಫೀಸನ್ನು ತಗೊಳ್ತೀವಿ. ಇಲ್ಲ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಕ್ಲೈಂಟ್ ಅಂದರೆ ನಮಗೆ ಗೊತ್ತಿರಲ್ವಾ ಅವ್ರ ಬಗ್ಗೆ ಏನು ಬ್ಯಾಕ್ಗ್ರೌಂಡ್ ಏನು ನಮಗೆ ಗೊತ್ತಿರಲ್ಲ. ಸರ್ವಿಸ್ ಕೊಟ್ಟು ಫೀಸ್ ಕೊಡದೇ ಇರುವಂಥ ಸಿಚುವೇಶನ್ಗಳು ಬಹಳಷ್ಟಿವೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಬರುವಂಥ ಕ್ಲೈಂಟ್ಗಳಿಗೆ ಸಾಮಾನ್ಯವಾಗಿ ನಾನು ಅಪ್ಫ್ರಂಟ್ ಫೀಸನ್ನು ಕಲೆಕ್ಟ್ ಮಾಡ್ಕೊಳ್ತೀನಿ. ಗೊತ್ತಿರೋವಂಥ ಕ್ಲೈಂಟ್ಸ್, ಈಗಿರೋವಂಥ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ ಇದ್ದಾರೆ ಅಂತಂದರೆ ಸರ್ವಿಸ್ ಕೊಟ್ಟ ಮೇಲೂ ಕೂಡ ಫೀಸನ್ನು ಕಲೆಕ್ಟ್ ಮಾಡ್ಕೊಳ್ಳೋವಂಥ ಪ್ರಾಕ್ಟೀಸ್ ಇರುತ್ತೆ. ಇಷ್ಟೇ ಫೀಸ್ ಚಾರ್ಜ್ ಮಾಡಬೇಕು ಅಂತ ಅಂದರೆ ಅದು ನನಗೆ ಬಿಟ್ಟಿದ್ದು. ನಾನು ಒಂದು ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಎಷ್ಟು ಎಕ್ಸ್ಪರ್ಟೈಸ್ ಇದೆ, ನಾನು ಮಾಡುವಂಥ ಕೆಲಸಕ್ಕೆ ನಾನೇ ವ್ಯಾಲ್ಯೂ ಮಾಡಬೇಕಾಗತ್ತೆ. ಇನ್ಸ್ಟಿಟ್ಯೂಟಿಂದ ರೆಕಮೆಂಡ್ ಮಾಡಿರುವಂತಹ ಫೀಸನ್ನು ಕನ್ಸಿಡರ್ ಮಾಡಿ. ಕೆಲವೊಂದು ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ಗಳಿರುತ್ತೆ. ಅಸೆಸ್ಮೆಂಟ್ಗಳ ಅಂತ ಬಂದಾಗ ಕೆಲವೊಂದು ವರ್ಕ್ ಈಸಿ ಇರುತ್ತೆ, ಕೆಲವೊಂದು ವರ್ಕ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಲೈಕ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಅಸೆಸ್ಮೆಂಟ್ ವರ್ಕ್ ಅಂತೆಲ್ಲ ಬಂದಾಗ. ಸೊ ಆ ಕೇಸಲ್ಲಿ ನಮಗೆ ಎಷ್ಟು ವರ್ಕ್ ಇನ್ವಾಲ್ವ್ ಆಗುತ್ತೆ, ನಾವು ಎಷ್ಟು ವರ್ಕನ್ನು ಮಾಡಬೇಕಾಗತ್ತೆ, ಎಷ್ಟು ಹಿಯರಿಂಗ್ಸ್ಗಳು, ನೋಟಿಸ್ಗಳು ಬರುತ್ತೆ. ಇನ್ ಕೇಸ್ ಏನಾದ್ರು ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡುವಂಥ ಸಾಧ್ಯತೆಗಳಿದ್ರೆ, ಅಸೆಸ್ಮೆಂಟ್ ಮಾಡೋಕ್ಕೆ ಮೊದಲು ಎನ್ಕ್ವೈರಿ ಬಿಫೋರ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ, ಹಾಗೆಲ್ಲ ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡಬೇಕಾಗಂಥ ಚಾನ್ಸಸ್ಗಳಿರುತ್ತೆ. ಸೊ ಈ ಎಲ್ಲ ಕೇಸ್ಗಳನ್ನು ನಾವು ಸ್ಟಡಿ ಮಾಡಿ ನಾವು ಒಂದು ಫೀಸನ್ನು ಫಿಕ್ಸ್ ಮಾಡ್ತೀವಿ. ಹಾಗೆ ಅಂತ ಅಸೆಸ್ಮೆಂಟ್ ಕೇಸ್ಗಳು ಬಂದಾಗ ಅಪ್ಫ್ರಂಟ್ ತಗೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಕೆಲವೊಂದು ತುಂಬ ಟೈಮ್ ತಗೊಳುತ್ತೆ ಅನ್ನೋಂಥ ಟೈಮಲ್ಲಿ ಫೀಸ್ ಒಂದೇ ಸತಿ ಕೊಡೋಕ್ಕಾಗಲ್ಲ ಸರ್, ನಾವು ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಕೊಟ್ಕೊಂಡು ಹೋಗ್ತೀವಿ ಅನ್ನೋಂಥ ಟೈಮಲ್ಲಿ ಕೂಡ ನಾವು ಆ ಥರ ಕಲೆಕ್ಟ್ ಮಾಡ್ಕೊಳ್ಳೋಂಥ ಇದು ಚಾನ್ಸಸ್ಗಳು ಕೂಡ ಇದೆ. ಐ ಹೋಪ್ ನಾನು ತಗೊಂಡಿದ್ದಂತಹ ಕ್ವೆರಿ ಹಾಗೆ ನಾವು CAಗಳು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅನ್ನೋವಂಥ ಒಂದು ಲಿಮಿಟೆಡ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಅಂದ್ಕೊಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.